ಎಲ್ಲರಿಗೂ ಇವತ್ತೊಂದು ಕೊತ್ತಂಬರಿ ತೊಕ್ಕಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ರೊಟ್ಟಿಗೆ, ದೋಸೆಗೆ ಎಲ್ಲಕ್ಕೂ ಆಗ್ತದೆ. ದೋಸೆಗೆ, ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ರಾಗಿ ರೊಟ್ಟಿಗೆ ಒಂದು ಸಲ ಮಾಡಿದ್ರಂದ್ರೆ ಮತ್ತೆ ಮಾಡ್ಕೊಂಡು ತಿನ್ನೋದಂಕರು ಗ್ಯಾರಂಟಿ ನಾ ಕೊಡ್ತೀನಿ. ಇದಕ್ಕೆ ಅಷ್ಟು ಚೆನ್ನಾಗಿರ್ತೈತಿ. ಬನ್ನಿ ಹಾಗಾದರೆ ತಡ ಮಾಡಿದೆ ಮಾಡೋದು ಹೇಗಂತಾರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಈಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹುರ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡೋ ತನಕ ಕೈ ಹಾಕ್ಕೊಂಡು ಹುರ್ಕೊಳ್ಬೇಕು. ಸಣ್ಣ ಉರಿ ಇಟ್ಕೊಂಡು ಕೈ ಹಾಕ್ತಾ ಉರಿಬೇಕು. ಹಸೆಕಾಯಿ ಸ್ವಲ್ಪ ಬಾಡೋ ತನಕ. ಸ್ವಲ್ಪ ಮೆಣಸಿನ್ಕಾಯಿ ಉರಿತಾ ಇದ್ದಂಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಪೀಸಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಸಿ ಸ್ಮೆಲ್ ಹೋಗಿ ತನಕ ಹುರ್ಕೊಳ್ಬೇಕು. ನೋಡಿ, ಉಳ್ಳಾಗಡ್ಡೆ ಎಲ್ಲ ಬೆಳ್ಳುಳ್ಳಿ ಸಹ ಫ್ರೈ ಆಯಿತು. ಈಗ ಒಂದು 2 ಟೀ ಸ್ಪೂನಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡು ಹಸಿ ವಾಸನೆ ಹೋಗಿ ತನಕ ಹುರ್ಕೊಳ್ಬೇಕು. ನೋಡಿ, ಶೇಂಗಾ ಹುರಿತಾ ಇದ್ದಂಗೆ ಒಂದು 4 ಎಲೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 2 ಟೀ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹಾಕ್ಕೊಂಡು ಚಿಟಪಟ ಅಂತ ಸಿಡಿತದೆ ಅಂತ ಕಲ್ಲು ಹುರ್ಕೊಂಡ್ರೆ ಸಾಕದನ್ನ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಸಣ್ಣ ಉರಿ ಇಟ್ಟು ಹುರ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರ್ತೈತಿ. ಕೊತ್ತಂಬರಿ ತೊಕ್ಕೊಂಡು ನಮಗೆ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ರೊಟ್ಟಿಗೆ, ರಾಗಿ ರೊಟ್ಟಿಗೆ, ಸೈಡಿಷ್ಟಾಗಿ ದೋಸೆಗೆ ಎಲ್ಲಕ್ಕೂ ಆಗ್ತದೆ. ನೋಡಿ, ಎಲ್ಲ ಹುರಿತಾ ಇದ್ದಂಗಿನ ಒಂದು ಸಣ್ಣ ಕಟ್ಟಿನಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ತೊಳೆದು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಮೊದಲೇನ ತೊಳೆದು ಕಟ್ ಮಾಡಿ ಹಾಕಿ ಸ್ವಲ್ಪ ಬಾಡಿದ್ರೆ ಸಾಕಿದ್ದೀನಿ. ಜಾಸ್ತಿ ಹುರ್ಕೊಳ್ಬೇಕಂತಿಲ್ಲ. ಸ್ವಲ್ಪ ಬಾಡಿದಂಗೆ ಆದರೆ ಅಷ್ಟು ಸಾಕು. ಜಾಸ್ತಿ ಹುರ್ಕೊಂಡ್ಬಿಟ್ರೆ ಅದು ಪರಿಮಳ ಎಲ್ಲ ಬಂದ್ಬಿಡ್ತೈತಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನ ಕಡೆಗೆ ಸೈಡಿಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾಗ್ಲಿಕ್ಕೆ ಬಿಡುವ. ಮಿಕ್ಸರ್ ಜಾರಿಗೆ ಹಾಕಿ ಇಲ್ಲ ಚಾಟ್ನಿಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಡ್ಬೋದು. ಆಮೇಲೆ ಅದು ಆರಿದ ಮೇಲೆ ರುಬ್ಬೋದು. ನೋಡಿ, ಅದೇ ಕಡಾಯಿಗೆ ಹೊರಗೆ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಟಮಾಟೆ ದೊಡ್ಡದಾಗಿರುವಂಥದ್ದು ಕಟ್ ಮಾಡಿ ತೊಗೊಂಡು ಹುರ್ಕೊಂಡು ಹಾಕ್ಕೊಳ್ಬೇಕು. ಅದಕ್ಕೆ ಚಟ್ನಿಗೆ, ತೊಕ್ಕಿಗೆ ಇದು ಮೆತ್ತಗಾಗೋ ತನಕ ಹುರ್ಕೊಳ್ಬೇಕಾಗುತ್ತೆ. ಸಣ್ಣ ಉರಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮೆತ್ತಗಾಗಬೇಕು. ಟೊಮೆಟೊ ಇಲ್ಲ ಇರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ನೋಡಿ, ಇಷ್ಟು ಮೆತ್ತಗಾದರೆ ಸಾಕು. ಈಗ ತಣ್ಣಗಿಸಿ ತಣ್ಣಗಾಗ್ಲಿಕ್ಕೆ ಬಿಡುವ. ಆವಾಗಲೇ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ವಲ್ಲ ಕೊತ್ತಂಬರಿ ಸರ್ಬು ಎಲ್ಲ ಮಸಾಲೆ ಹುರಿದಿದ್ದು. ಈಗ ಒಂದು ಸಲ ಗಿರ್ನಿ ಸುಂಡ್ ಬರೋದನ್ನ ನೋಡಿ, ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಂದಮೇಲೆ ಈಗ ಆವಾಗಲೇ ಹುರಿದಿಟ್ಟಂಥ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದೇ ಒಂದು ಹಳ್ಳಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆವಾಗಲೇ ಹುರಿದು ಎಲ್ಲನೂ ಮಿಕ್ಸಿಗೆ ಹಾಕಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಚಟ್ನಿ ಎಷ್ಟು ಸೂಪರಾಗಿ ಬಂದಿದೆ. ಮುಚ್ಚಳ ತೆಗಿತಾ ಇದ್ದಂಗೆ ಹಾಗೆ ಪರಿಮಳ ಅಷ್ಟು ಘಮ ಅಂತತಿ. ಇದಕ್ಕೊಂದು ಒಗ್ಗರಣೆ ಮಾಡುವ ಸಿಂಪಲ್ಲಾಗಿ. ಆವಾಗಲೇ ನಾವೆಲ್ಲ ಟೊಮೆಟೊ ಹುರ್ಕೊಂಡಿದ್ವಲ್ಲ ಅದ ಪಾತ್ರೆಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಒಣ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಾಲು ಚಮಚಲ್ಲ 1 ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಗಡಿಯಷ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಗಡಿಯಷ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಚಟ್ಟುಬಿಡ್ತಾ ಇದ್ದಂಗೆ ಕರಿಬೇವು ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಆವಾಗಲೇ ನಾವು ಮಾಡಿಟ್ಟಂಥ ತೊಕ್ಕನ್ನು ಇದಕ್ಕೆ ಹಾಕ್ಕೊಳ್ಳೋದು ಪಾತ್ರೆಗೆ. ನೋಡಿ, ಇದಕ್ಕೆ ಬೇಕಂದ್ರೆ ನೀವು ಉದ್ದಿನಬೇಳೆ, ಕಡಲೆಬೇಳೆ ಕೂಡ ಹಾಕ್ಕೊಳ್ಬೋದು ಒಗ್ಗರಣೆಗೆ. ನಾನು ಹಾಕ್ತಾಯಿಲ್ಲ. ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಸಣ್ಣ ಉರಿಟ್ಕೊಂಡು ಕೈ ಆಡಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ. ತೊಕ್ಕು ಅಂತೀರಾ, ಚಟ್ನಿ ಅಂತೀರಾ, ಅಷ್ಟು ಸೂಪರಾಗಿ ಬಂದಿದೆ. ಒಂದು ಕೊತ್ತಂಬರಿ ತೊಕ್ಕು ನೋಡ್ತಾ ಇದ್ದಂಗೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಎಲ್ಲಕ್ಕೂ ಸೂಪರಾಗಿರ್ತದೆ. ಜೋಳದ ರೊಟ್ಟಿಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.